ಯಾವ ಬ್ಯಾಂಕು? ಈ ಕಡೆ ಹೇಳಿದ್ದೀನಲ್ಲ 3 ತಿಂಗಳು ಪೇಮೆಂಟ್ ಮಾಡಲ್ಲ ಅಂತ. ನಿಮ್ಮ ಐ ಡಿ ಕಾರ್ಡ್ ತೋರಿಸಿ. ನಿಮ್ಮ ಮ್ಯಾನೇಜರ್ ಬಂದು ಇಲ್ಲಿ ಕುತ್ಕೊಂಡು ಮಾತಾಡೋದು ಪೇಮೆಂಟ್ ಮಾಡಿ 3 ತಿಂಗಳು ಬರಲ್ಲ ಅಂತ. ಮಾಡ್ಕೊಳ್ಳಿ, ನಂದೇ ವಿಡಿಯೋ ಮಾಡ್ಕೊಳ್ಳಿ. ಕಸ್ಟಮರ್ ಅಲ್ಲ, ಅವ್ರ ವೈಫ್ ನಾನು ವಿಡಿಯೋ ಮಾಡ್ಕೊಳ್ಳಿ. ಮತ್ತೆ ಮನೆ ಹತ್ರ ಬರಂಗಿಲ್ಲ ನಿಮ್ಮ ಮ್ಯಾನೇಜರ್ ಇಬ್ಬರು. ನೀವೇ ಒಂದು ನಿಮಿಷ ಹಂಗಿರಿ. ಫೋನ್ ಕೊಡಿ, ಕವಿಗೆ ಫೋನ್ ಮಾಡ್ತಾನೆ. ಇಲ್ಲ ನೀವು ಯಾವ ಏಜೆನ್ಸಿ ಹೇಳಿ? ಏಜೆನ್ಸಿ ಅಲ್ಲ, ಐ ಡಿ ಕಾರ್ಡ್ ತೋರಿಸಿ. ಈ ಕಡೆ ಸಾವಿರ ನಿಮ್ದು ಐ ಡಿ ಕಾರ್ಡ್ ತೋರಿಸಿ ಸರ್. ಅಲ್ಲ ನಿಮ್ದು ತೋರಿಸಿ. ತೋರಿಸಿ ಅಲ್ಲ ತೋರಿಸಿ, ನಂಗೆ ಗೊತ್ತಾಗಬೇಕಲ್ಲ. ಅವ್ರು ಕೇಳಿನಿ ಪೇಮೆಂಟ್ ಮಾಡಿದ್ದೀನಿ, 3 ತಿಂಗಳು ಮಾಡಲ್ಲ ಅಂತ ಹೇಳಿದ್ದೀನಿ. ಮೇಡಮ್ ಹೇಳಿ, ನಾವು ಹೇಳಿದ್ದೀವಿ 3 ತಿಂಗಳು ಟೈಮ್ ಕೊಡೋಕ್ಕಾಗಲ್ಲ, ಒಂದೊಂದು ಇ ಎಮ್ ಐ ಮಾಡ್ಕೊಂಡು ಹೋಗಿ ಅಂತ. ನಾವು ಕೂಡ ನಮ್ಮದು ಜಾಬ್, ನನ್ನ ಆಪ್ರೇಷನ್ ಐತೆ ಗೊತ್ತಾ ನಿಮಗೆ? ನಾಳೆ ದಿನ ನಾನು ಹೋಗ್ತಾ ಇರೋದು ಗೊತ್ತಾ ನಿಮಗೆ? ಕವಿ ಈ ಕಡೆ ಸರ್ ಮನೆ ಹತ್ರ ಬಂದೈತೆ. ಈ ಕಡೆ ಸರು ಅಲ್ಲ, 1 ನಿಮಿಷ ತಡಿ. ಬಂದೈತೆ, ನಾನು ಹೇಳಿದ್ದೀನಿ ಅವ್ರಿಗೆ. ಅವ್ರು ನಂದು ವಿಡಿಯೋ ತೊಗೊಂಡಿದ್ದೀನಿ, ಅವ್ರದ್ದು ವಿಡಿಯೋ ನಾನು ತೊಗೊಂಡೈತೆ. ಹಾಂ, ನಾವು ಇಲ್ಲೇನು ಇಲ್ಲೀಗಲ್ ಆಗಿ ಏನು ಬಂದಿಲ್ಲ, ಲೀಗಲ್ ಆಗಿ ತಗೊಳ್ಳಿ. ಅಲ್ಲ, ನಿಮ್ಮ ಮ್ಯಾನೇಜರ್ಗೆ ಮಾತಾಡಿದ್ದೀನಿ, ಅದಕ್ಕೆ ಮತ್ತೆ ಮಾತಾಡ್ತಾ ಇರೋದು ನಾವು. ಮೇಡಮ್ ನಮಸ್ತೆ, ನಮ್ಮ ಹೆಸರು ಮಾತಾಡಿ. ಈ ಕೂಡಸ್ ಬ್ಯಾಂಕ್ ಇಂದ ಮ್ಯಾನೇಜರ್. ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ, ಅವರು ಬೇರೆ ಜೊತೆ ಮಾತಾಡ್ತಾರೆ. ಇಲ್ಲಿ ಒಂದು ಕಸ್ಟಮರ್ ಯಾರು ಗೊತ್ತಿಲ್ಲ. ಕಾರ್ ಲೋನ್ಗೆ ಪೇಮೆಂಟ್ಗೆ ಬಂದಿದ್ದೀವಿ. ಈ ಏಮಂತಂದು ಯಾರು ಹೇಳಿ? ಕಸ್ಟಮರ್ ಏಮಂತಂದು ಯಾರು ಹೇಳಿ? ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಯಾವ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ನಮ್ಗೆ ಏಮಂತ ಅವರು ಏನು ಹೇಳಿದ ಕವಿ ಹೇಳು? ವಿಡಿಯೋ ಮಾಡ್ಕೊಂಡು ನಮಗೆ ಇದು ಏನೋ ಮಾಡ್ತಾ ಇದ್ದಾರೆ. ಅಲ್ಲ, ನಂದು ವಿಡಿಯೋ ಮಾಡ್ತಿದ್ದೀನಿ, ನಾನು ಮಾಡಬೇಕಲ್ಲೇ. ನಾ ಮಾಡ್ತೇನೆ, ಅದೇನು ತೊಂದರೆ ನನಗಿಲ್ಲ. ಮನೆ ಹತ್ರ ಬಂದು ಅವ್ರು ಮಾತಾಡೋದು ಇವಾಗ ಬೇರೆ ಥರ ಮಾತಾಡ್ತಾ ಇರಿ ಅವರು. ಇಲ್ಲ, ಅವ್ರು ಬೇರೆ ಯಾರ ಜೊತೆ ಮಾತಾಡ್ತಾ ಇರೋದು. ಕೊಟ್ಟಿದ್ದೀವಿ ಮೇಡಮ್, ಅದು ಲೋನ್ ರೀಪೇಮೆಂಟ್ ಮಾಡಿಲ್ಲ. 4 ಮಂತ್ಸ್ ಇ ಎಮ್ ಐ ಪೆಂಡಿಂಗ್ ಇದೆ. ಕಾರ್ ಕೂಡ ಯಾರಿಗೂ ಫೋನ್ ಮಾಡ್ತಿದ್ದೀನಿ. ಕಾರು ಕೂಡ ಹೈಡ್ ಮಾಡಿದ್ದಾರೆ ಅಂತ. ಪೇಮೆಂಟ್ ಕೇಳಿದ್ರೆ ಮಾಡೋಕ್ಕಾಗಲ್ಲ. 112 ಅಂತ ಹೇಳ್ತೀವಿ. 112ಗೆ ಬಂದರೆ ವಿಡಿಯೋ ಮಾಡ್ಕೋತಾರೆ. ಅವರು ಐ ಡಿ ಕಾರ್ಡ್ ಕೊಡಿ, ಇದು ಕೊಡಿ ಅಂದ್ಬಿಟ್ಟು. ಹೌದು, ನೀವು ಆಫೀಸಿಂದ ಬೇಗ ಬಾ ಮನೆ ಹತ್ರ. ಜ್ಞಾನ ಭಾರತಿ ನಗರ ಬರ್ತೇನೆ. ಅಲ್ಲ, ಅವ್ರು ಮಾತಾಡ್ತಿದ್ದೀನಿ, ಮಾತಾಡಲಿ ಅವರು ಬರೀಸ್ ಹತ್ರ. ನೀನು ಮನೆ ಹತ್ರ ಬಾ. ಅವ್ರು ಯಾವ ಮ್ಯಾನೇಜರ್ ಅಂತ ಹೇಳಿ? ಅವ್ರ ಮ್ಯಾನೇಜರ್ ಹೆಸರು? ಹೌದು, ಜ್ಞಾನ ಭಾರತಿನೇ ಆಗುತ್ತೆ. ಅವ್ರ ಹೆಸರು ಹೇಳ್ತಿಲ್ಲಪ್ಪ. ಐ ಡಿ ಕಾರ್ಡ್ ತೋರಿಸಿ. ಹೆಸರು ಕರೆಕ್ಟಾಗಿ ಐ ಡಿ ಕಾರ್ಡ್ ತೋರಿಸ್ತಾ ಇಲ್ಲ, ಹೆಸರು ಹೇಳಿಲ್ಲ. ಮಾಡಿದ್ದೀನಿ. ಅದು ನಿನ್ನ ಹತ್ರ ಯಾರು ಮಾತಾಡಿ ಕರ್ಸ್ಬೇಕು ಕವಿ. ನಾನು ಹೇಳ್ತಿದ್ದೀನಿ, ನನ್ನ ಮನೆ ಬಂದು ನನ್ನ ಈ ಥರ ಫೋಟೋ ತೆಗಿದ್ದೀನಿ, ನಾನು ಮಾತಾಡ್ತಾನೆ. ಫೋನ್ ಅವ್ರು ತೊಗೊಂತಿಲ್ಲ, ನಾನೇನು ಮಾಡಲಿ ಇವಾಗ? ನಿಮ್ಮ ಹೆಸರೇನು ಹೇಳಿ ಸರ್? ನೀವು ಬಂದಿದ ತಕ್ಷಣ ವಿಡಿಯೋ ಮಾಡ್ಬಿಟ್ರೆ ಯಾರು ಮಾತಾಡ್ತಾರೆ ಮೇಡಮ್? ಕೂಲಾಗಿ ಮಾತಾಡಬೇಕು. ಕೂಲಾಗೆಲ್ಲ ಏನು ಗೊತ್ತಾ ಸರ್, 1 ನಿಮಿಷ ಕೇಳ್ಕೊಳ್ಳಿ. 3 ದಿನ ತಲೆ ಅವ್ರು ಲಾಸ್ಟ್ ತಿಂಗಳು ಇಲ್ಲಿ ಬಂದ ಟೈಮಲ್ಲಿ ಮನೆ ಒಳಗಡೆ ಕುತ್ಕೊಂಡು ಥ್ರೆಟ್ನಿಂಗ್ ಮಾಡ್ತಾ ಇದ್ದಾರೆ ನನಗೆ. ನೀವು ಸರ್, ನಾನು ಏಜೆನ್ಸಿಯಲ್ಲೇ ಸರ್ ಕೆಲಸ ಮಾಡ್ತಾ ಇರೋದು. 3 ವರ್ಷದಲ್ಲಿ ಕೆಲಸ ಮಾಡ್ತಾ ಇರೋದು ನಾನು. ಅದಕ್ಕೆ ಅಂತ ಮನೆ ಹತ್ರ ಬರಕ್ಕೆ 1 ನಿಮಿಷ ತಡಿ. 1 ನಿಮಿಷ ಇಲ್ಲ, ಒಂದು ಮಾತು ಹೇಳಕ್ಕಿಲ್ಲ ಸರ್. ಒಂದು ಮಾತು ಕೇಳ್ಕೊಳ್ಳಿ, ಕೇಳಬೇಕು ಕಸ್ಟಮರ್ದು. ನಮ್ಮ ಪ್ರಾಬ್ಲಮ್ ಏನಿದೆಯಾ ಎಲ್ಲ ಮೇಲ್ ಮಾಡಿದ್ದೀನಿ. ಅವ್ರ ಮ್ಯಾನೇಜರು ಏನು ಮ್ಯಾನೇಜರ್ ಹೆಸರು ಹೇಳ್ಕವಿ? ತಗೊಳ್ಳಿ. ಹಲೋ ಹೇಳಿ, ನಾನು ಹೇಮಂತ್ ಮಾತಾಡ್ತಾ ಇರೋದು. ಹೌದು, ನಾನೇ ಮಾತಾಡಿದ್ದು. ನಾನೇನು ಮನೆ ಹತ್ರ ಬಂದು ನಾನೇನು ಮಾತಾಡಿಲ್ಲ. ಬಂದಿದ ತಕ್ಷಣ ಅವರೇ ವಿಡಿಯೋ ಮಾಡ್ಕೋತಾ ಇದ್ದಾರೆ, ನಾನೇನು ಮಾಡೇ ಇಲ್ಲ. ನಮ್ಮ ಸೇಫ್ಟಿ ನಾವು ನೋಡ್ಬೇಕಲ್ಲ. ನಮ್ಮ ಸೇಫ್ಟಿಗೆ ನಾವು ವಿಡಿಯೋ ಮಾಡ್ಕೋತಾ ಇದ್ದೀವಿ. ಅಪ್ಪ, ಹೆಣ್ಮಕ್ಳು ಭಾರಿ ಮಾಡ್ತಿದೀವಿ ನಿಮಗೆ. ಸರ್, ರೀಸನ್ ಅಲ್ಲ, ನಾವು ಏಜೆನ್ಸಿಯಲ್ಲಿ ಮಾಡ್ತಾ ಇರೋದು, ನಾವು ಕೆಲಸ ಮಾಡ್ತೀವಿ. ಯಾವತ್ತು ನಾವು ಈ ತರ ಮಾತಾಡಲ್ಲ. ನಮ್ದು ಏಜೆನ್ಸಿ ಅವರು ಕೆಲಸ ಮಾಡ್ತಾ ಇರೋದು. ಕೇಳಿಸ್ತಾ ಇಲ್ಲ, ಏನು ಹೇಳಿ ಸರ್? ಅಲ್ಲಲ್ಲ, ಏನು ಹೇಳೋದು ಕೇಳಿಸ್ತಾ ಇಲ್ಲ. ಇಲ್ಲಿ ಏನು ಹೇಳಿ? ಹಾಂ, ವಿಡಿಯೋ ನಾವು ಮಾಡಿದ್ದಲ್ಲ ಸರ್, ನಾವು ಮಾಡಿದ್ದಲ್ಲ, ನಿಮ್ಮ ಮನೆಯವ್ರು ಮಾಡಿದ್ದು.
ಕೇಳಿದ್ದೀನಲ್ಲ, ನಾನು ಹೇಳೋದು ಮಾಡಿಲ್ಲ ಸರ್, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ನಾನು. ಹೌದು ಹೇಳಿದ್ದೀನಿ ನಾನು, ವಿಡಿಯೋ ಮಾಡೋ ಹೇಳೋದೇನೆ ನಾನು ಮಾಡ್ಕೊಂಡಿಲ್ಲ. ಹೇಳಿದ್ದೀನಿ ಸರ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ಇಲ್ಲಿ ಬಂದಿರೋದು ನಾವು ಲೀಗಲ್ ಆಗಿ ಬಂದಿದ್ದೀವಿ. ಇಲ್ಲ ಹೌದು. ಐಡಿ ಕಾರ್ಡ್ ತೋರಿಸ್ಬೇಕಲ್ಲ ಸರ್, ನಿಮ್ದಲ್ಲ, ನಿಮ್ ಜೊತೆಗೆ ಬಂದು ಇಬ್ಬರದು ತೋರಿಸ್ಬೇಕು. ಒಬ್ರದಲ್ಲ ಇಬ್ಬರದು ತೋರಿಸ್ಬೇಕು. ನೀವು ಯಾವ ಏಜೆನ್ಸಿ ಇರೋರಿ? ಈಗ ಐಡಿ ಕಾರ್ಡ್ ಎಲ್ಲ ಆಯ್ತು, ಒಂದ್ ನಿಮಿಷ ಇದೆ, ನಾವು ಐಡಿ ಕಾರ್ಡ್ ಎಲ್ಲ ತೋರಿಸ್ತೀವಿ. ನೀವು ಗಾಡಿ ಇರೋದಾ ತೋರಿಸ್ತೀರಾ? ಗಾಡಿ ಇರೋದಾ? ಕಸ್ಟಮರ್ ಮಾತಾಡಿ ಬಸ್ ನೀವು ಮಾತಾಡಿ ಇವಾಗ ಅವ್ರ ಹತ್ರ. ಅಲ್ಲ ಕವಿ ಹೇಳೋ, ತಗೊಂಡ್ರಿ ನಿಮ್ದು ಐಡಿ ಕಾರ್ಡ್. ಅಲ್ಲಿ ಯಾರಿಗಾರು ಫೋನ್ ಮಾಡಿ ತೋರಿಸಿ ಬ್ರಾಂಚಲ್ಲಿ. ನಾವು ಏನು ನ್ಯೂಸ್ ಆನ್ಸರ್ ಮಾಡ್ತೀರಾ? ಸುಮ್ಮನೆ ನೀವೇ ನ್ಯೂಸ್ ಆನ್ಸರ್ ಮಾಡಿ. ಸರ್ ನಾನು ಪರ್ಮಿಷನ್ ಕೇಳಿ ವಿಡಿಯೋ ಮಾಡಿದ್ದೀನಿ. ಮೇಡಮ್ ವಿಡಿಯೋ ಮಾಡಿದ್ದೀನಿ ಸರ್ ಅಂತ ಕೇಳಿ ಮಾಡಿದ್ದೀನಿ ನಾವು. ನಾನೇನು ತಪ್ಪು ಮಾಡಿದ್ದೀನ? ಅಲ್ಲ ಒಂದ್ ನಿಮಿಷ ಕೇಳ್ತೀಯ ಸರ್? ಲಾಸ್ಟ್ ಕಿಂತ ಮುಂಚೆ ಏನ್ ಮಾತಾಡೋದು ಅದನ್ನ ಇವಾಗ ಹೇಳಿ ವಿಡಿಯೋದಲ್ಲಿ ಏನ್ ಮಾತಾಡಿದೆ ನಾವು? ಏನಂತ ನಾನು ಸ್ಟಾರ್ಟಿಂಗ್ ವಿಡಿಯೋ ಆನ್ ಮಾಡೋ ಟೈಮಲ್ಲಿ ಸರ್ ವಿಡಿಯೋ ಆನ್ ಮಾಡ್ತಿದ್ದೀನಿ ಅಂತೇಳಿ ಒಂದ್ ನಿಮಿಷ ತಡಿ. ಇಲ್ಲ ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್. ಮನೆ ಇಲ್ಲಿ ಬಂದು ಅವಾಗಲೇ ನೀವು ವಿಡಿಯೋ ಆನ್ ಮಾಡಿದೆ. ವಿಡಿಯೋ ಆನ್ ಮಾಡಿದ್ದೀನಿ ಸರ್ ಅಂತ ಕೇಳಿದ್ದು ಯಾವ ಏಜೆನ್ಸಿ ಅಂತ ಹೇಳಿ ನಾವು ಕೇಳಿದ್ವಿ. ಅವಾಗ ನೀವು ಅವರು ಹೇಳಿದೆ ನೆಸೆಸಿಟಿ ಏನಿದೆ? ಒಂದೇನು ಮಾಡ 2 ತಿಂಗಳ ಹಿಂದೆ ಇಲ್ಲಿ ಬಂದು ಮಾತಾಡಿದ ಮ್ಯಾನೇಜರು. ಅವಾಗ ಅವ್ರಿಗೆ ಏನ್ ಹೇಳೋದು, ಪೇಮೆಂಟ್ ಮಾಡಿದೀನಿ, 3 ತಿಂಗಳ ಟೈಮ್ ಕೊಡಬೇಕು, ಆಮೇಲೆ ಸೆಟಲ್ಮೆಂಟ್ ಮಾಡ್ತೀನಿ ನಮ್ದ. ನಾನೇ ಬಂದಿದ್ದು ಆಯ್ತಾ, ನಾನು ಬಂದಿದ್ದು, ನಮ್ಮ ಬಾಸು ಬಂದಿದ್ದು. ನಾವ್ ಹೇಳಿದ್ದು, ಅವ್ರು ಹೇಳಿದ್ದು ನನಗೆ ಪ್ರಾಬ್ಲಮ್ ಇದೆ, ಟೈಮ್ ಬೇಕು ಸೆಟಲ್ಮೆಂಟ್ಗೆ ಎಂದು. ಹೌದು. ನಾವೇನಂದ್ವಿ, ಆಯ್ತು ನಿಮ್ 4 EMI ಪೆಂಡಿಂಗ್ ಇದೆ, ಒಂದೊಂದು EMI ಕಟ್ಕೊಂಡು ಹೋಗಿ. ಹಲೋ ಸರ್, ಇಲ್ಲಿ ಜ್ಞಾನ ಭಾರತಿ ಸ್ಟೇಷನ್ ಇದೆಯಲ್ಲ ಸರ್, ಉಳ್ಳಾಳ್ ಮೇನ್ ರೋಡು, ಮಂಗಳೂರು. ಒಂದು ನಿಮಿಷ ರೀ ಸರ್, ಅಡ್ರೆಸ್ ಹೇಳಿ. ಹಲೋ ಸರ್, ಮಂಗಳೂರು ಕಾಲೇಜ್ ಇದೆಯಲ್ಲ ಟರ್ನಿಂಗಲ್ಲಿ, ಹಂಗಾಗಿ ಸ್ಟ್ರೈಟ್ ಬನ್ನಿ ಸರ್. ಬಂದಲ್ಲಿ ರೈಟ್ ಸೈಡ್ಗೆ ಮಾಲ್ಗುಡಿ ಟಿ ಇದೆ ಸರ್, ಮಾಲ್ಗುಡಿ ಟಿ ಅದ್ರ ಆಪೋಸಿಟ್ ಸರ್, ಆಪೋಸಿಟ್ ಸರ್. ಅದೇ ಅಂಗಡಿ ಇದೆಯಲ್ಲ ಅದ್ರ ಆಪೋಸಿಟ್. ಈಗ ಮಂಗಳೂರು ಕಾಲೇಜ್ ಟರ್ನಿಂಗ್ ಬರ್ತಿರಲ್ಲ ಉಳ್ಳಾಟಲ್ಲಿ. ಅಯ್ಯೋ, ನಾನು ಸ್ಟಾರ್ಟಿಂಗ್ ಇಂದ ವಿಡಿಯೋ ಪರ್ಮಿಷನ್ ಹೇಳಿ ತೊಗೊಂಡಿದ್ದೀನಿ. ಅವ್ರು ಪೊಲೀಸಿಗೆ ಕರೆಸಿದ್ದೀನಿ. ನೀನು ಬರ್ತೀಯ ಮನೆ ಹತ್ರ? ಹೇಳು. ಬರ್ತಾ ಇದ್ದೀನಿ ಬಾ. ಅಲ್ಲ 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 ನಾನೊಂದು ಹೇಳ, ನಾನು ಒಳಗೆ ಪೇಷೆಂಟು, ನನಗೆ ಆಲ್ರೆಡಿ ನೋವಲ್ಲೇ ಒದ್ದಾಡ್ತಿದ್ದೀನಿ. ನನಗೆ ಏನಾಗಿ ಇವ್ರು ಮೂರೇ ಕಾರಣ. ನನಗೆ ನೋವು ಬರೋ ಶುರು ಆಗೈತೆ. ಅದು ಏನಿದೆ ಮಾಡ್ಕೊ ನೀನು. ಪೊಲೀಸರು ಬಂದ ನಾನು ಮಾತಾಡ್ತೇನೆ, ಅದು ನನಗೆ ಗೊತ್ತು. ನಾವು ಏನು ಪರ್ಮಿಷನ್ ಇಲ್ಲ ಮಾಡಿ. ನಾವು ಆಯ್ತಮ್ಮ, ನಾನು 3 ವರ್ಷ 4 ವರ್ಷ ನಾನು ಮಾಡಿದ್ದೀನಿ. ಮನೆ ಹತ್ರ ಬರೆದು ಹೆಂಗೆ ಮಾತಾಡಬೇಕು. ಇವರಿಬ್ಬರು ಐ ಡಿ ಕಾರ್ಡ್ ತೋರಿಸ್ತಾ ಇಲ್ಲ, ಅವರು ಏಜೆನ್ಸಿ ಅವರೇ. ಐ ಡಿ ಕಾರ್ಡ್ ತೋರಿಸ್ಬೇಕು, ಅವರು ಐ ಡಿ ಕಾರ್ಡ್ ತೋರಿಸ್ತಾ ಇಲ್ಲ. ಒಬ್ಬರು ತೋರಿಸಿತ್ತು. ಹೇಳು. ಅಮ್ಮ ಅವ್ರ ರೂಮಲ್ಲಿ ಐತೆ ಐಡಿ ಕಾರ್ಡ್ ಸ್ಟೇಷನ್ ಅಲ್ಲೇ ತೋರಿಸ್ತೀನಿ. ಹಲೋ